ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದೆ ನನಗೆ ಬಂದಂಥ ದೂರಿನ ಹಿನ್ನೆಲೆಯೊಳಗೆ ಕೆಲವರು ದುಡ್ಡು ಪಡೆದು ಅನರ್ಹರಿಗೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ವಿಧವಾ ವೇತನ ಇತ್ಯಾದಿ ಕೊಡ್ತಾ ಇದ್ದಾರೆ ಅನ್ನುವಂಥ ವರದಿ ಹಿನ್ನೆಲೆಯೊಳಗೆ ನಾನು ತಹಶೀಲ್ದಾರ್ ಗದಗ ಕರೆದು ವೆರಿಫೈ ಮಾಡೋದಕ್ಕೆ ಹೇಳಿದ್ವಿ. ವೆರಿಫಿಕೇಷನ್ ಮಾಡಿದಂಥ ಸಂದರ್ಭದೊಳಗೆ ಅನರ್ಹರಿದ್ದವರು 30 ವರ್ಷದವರಿಗೂ ಸಹಿತ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯೊಳಗೆ ಅವ್ರಿಗೆ ವೇತನವನ್ನು ಮಂಜೂರಿ ಮಾಡಿರ್ತಕ್ಕಂಥ ಉದಾಹರಣೆಗಳು ನನ್ನ ಗಮನಕ್ಕೆ ಬಂದಿವೆ. 200-300 ಇತ್ತೀಚಿನ ಹೇಳ್ತಾ ಇದ್ದೀನಿ ನಾನು, ಇತ್ತೀಚಿನ ಪ್ರಕರಣಗಳೊಳಗೆ 150ರಷ್ಟು ಪ್ರಮಾಣದ್ದು ಅನರ್ಹರಿದ್ದವ್ರಿಗೆ ಕೊಟ್ಟಿದ್ದರು. ತಕ್ಷಣ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಆ ಡೆಪ್ಟಿ ತಹಶೀಲ್ದಾರ್ ಏನಿದ್ದಾರೆ DT ವಾಲ್ಮೀಕಿ ಅಂಥೇಳಿ, ಆ DT ವಾಲ್ಮೀಕಿ ಉಪ ತಹಶೀಲ್ದಾರ್ ನಾಡ ಕಚೇರಿ ಬೆಟಗೇರಿ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಬೇಕು, ಹಾಗೂ ಎನ್ಕ್ವೈರಿ ಹಾಗೂ ಇತರ ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳು ಆ ಉಪ ತಹಶೀಲ್ದಾರರನ್ನು ಅಮಾನತು ಇರಿಸಿದ್ದಾರೆ. ಇದೊಂದು ದೊಡ್ಡ ಜಾಲ ಇದು. ಬಹಳಷ್ಟು ಕಡೆ ಈ ಜಾಲ ಇದೆ. ಈ ಅನರ್ಹರಿಗೆ ಕೊಡುವಂಥ ಈ ಒಂದು ಸೌಲಭ್ಯವನ್ನು ನಿಲ್ಲಿಸೋದ್ರ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಅವರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿದ್ದಾರೆ. ನಮ್ಮ ಜಿಲ್ಲೆಯೊಳಗೆ 17,997 ಜನ ಅನರ್ಹರಿಗೆ, ಯಾರಿಗೆ ಬಡವರಿಗೆ, ಯಾರು ಮುದುಕರು, ಯಾರು ವಿಧವೆಯರು, ಯಾರು ಅರ್ಹರು, ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಈ ಹಣವನ್ನು, ಈ ಸೌಲಭ್ಯವನ್ನು ಅನರ್ಹರಿಗೆ ನೀಡೋದ್ರ ಮೂಲಕ 30 ವರ್ಷದವ್ರಿಗೆ ಪೆನ್ಷನ್ ಕೊಟ್ಟಿದ್ದಾರೆ, ಗಂಡ ಇದ್ದವ್ರಿಗೆ ವಿಧವಾ ಪೆನ್ಷನ್ ಕೊಟ್ಟಿದ್ದಾರೆ. ಇಂಥವೇನದವಲ್ಲ ಇವುಗಳನ್ನು ತಕ್ಷಣ ಈ ತಿಂಗಳದಿಂದ ಇವತ್ತು 29 1ನೇ ತಾರೀಕಿಗೆ ಏನು ಅವ್ರಿಗೆ ಹೋಗಬೇಕಾಗಿತ್ತು ಅದು ಹೋಗದ ಹಾಗೆ ನಿಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಆ ದಿಸೆಯೊಳಗೆ ಜಿಲ್ಲಾಡಳಿತ ಕ್ರಮ ಇಡ್ತಾ ಇದೆ. ಮಳೆ ಹಾನಿ ಕಾರಣ ಇವತ್ತು ನಾವು ಪರಿಶೀಲನಾ ಸಭೆಯನ್ನು ಮಾಡಿದ್ವಿ. ಹಾರ್ಟಿಕಲ್ಚರ್ನವರು, ಅಗ್ರಿಕಲ್ಚರ್ನವರು 1,12,438.76 ಹೆಕ್ಟೇರ್ ಭೂಮಿಯಲ್ಲಿಯ ಬೆಳೆ ಪೂರ್ಣವಾಗಿ ನಾಶವಾಗಿದೆ. NDRF ನಾರ್ಮ್ಸ್ ಪ್ರಕಾರ ನಾವು 121 ಕೋಟಿ 33 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಕೊಡಬೇಕು ಅಂಥೇಳಿ ಮೆಮೊರಾಂಡಮನ್ನು ಕೊಡ್ತಾ ಇದ್ದೇವೆ.
ಅದರಂತೆ ಹಾರ್ಟಿಕಲ್ಚರ್ನಲ್ಲಿ 11,138 ಹೆಕ್ಟೇರ್ ಭೂಮಿ ಬೆಳೆ ಹಾನಿಗೆ, ತೋಟಗಾರಿಕೆಯ ಪೀಕು ಹಾನಿಯಾಗಿವೆ. ಒಟ್ಟು ಪರಿಹಾರವಾಗಿ NDRF ನಾರ್ಮ್ಸ್ ಪ್ರಕಾರ 10,36,00,000 ಮೆಮೊರಾಂಡಮನ್ನು ಸಿದ್ಧಪಡಿಸಿದ್ವಿ. ಕೃಷಿ ಕ್ಷೇತ್ರದಲ್ಲಿ ಅಗ್ರಿಕಲ್ಚರ್ 126 ಕೋಟಿ ರೂಪಾಯಿ 126 crore ಪರಿಹಾರ ಕೇಳ್ತಾ ಇದ್ದೀವಿ. ಹಾರ್ಟಿಕಲ್ಚರ್ನಲ್ಲಿ 235 ಜನ ಅರ್ಜಿ ಕೊಟ್ಟಿದ್ದಾರೆ. 11 ಕೋಟಿ ರೂಪಾಯಿಯನ್ನು ಹಾರ್ಟಿಕಲ್ಚರ್ ಕ್ರಾಪ್ಗೆ ಕೇಳ್ತಾ ಇದ್ದೀವಿ. ಇವ್ರಿಗೂ ಅದು ನಮ್ಮದು ಮೆಮೊರಾಂಡಮ್ ಹೋದ್ಮೇಲೆ ಆದಷ್ಟು ಬೇಗ ಪರಿಹಾರ ಬಿಡುಗಡೆ ಆಗ್ತದೆ. ಅದು ಬಂದ ಮೇಲೆ ಯಾವಾಗ ಪರಿಹಾರ ಬಿಡುಗಡೆ ಮಾಡಿದ್ವಿ ಅನ್ನೋದನ್ನು ತಮ್ಮ ಗಮನಕ್ಕೂ ತರ್ತೀವಿ. ಸರ್, ನಾನು ಸುಮಾರು 600 ತನಕ ಚೆಕ್ ಮಾಡಿದ್ದೀನಿ. 600 ಚೆಕ್ ಮಾಡೋಕ್ಕೆ ಒಂದು 50 ಅಷ್ಟೇ ಎಲಿಜಿಬಲ್ ಸರ್. ಉಳಿದಿದ್ದು ಎಲ್ಲವೂ ಇನ್ಎಲಿಜಿಬಲ್ ಸರ್. ಇದರಲ್ಲಿ ಎಷ್ಟು ಸರ್, ಜಸ್ಟ್ ಇದು ಬೆಳಗ್ಗಿಂದ ಚೆಕ್ ಮಾಡೋಕ್ಕಾಗಲ್ಲ ಸರ್. ಅವರು VRI ರಿಜೆಕ್ಟಿಗೆ ಬರೆದ್ರು ಸಹಿತ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್. ಅವ್ರು ಮಾಡ್ತಾರೆ ಅಂದ್ರೆ 2 ಸರ್ಕಲ್ ಅಲ್ಲ ಸರ್. ಬ್ಯಾಗ್ ಹಾಕೊಳ್ಳಿ. ಇದು ಬೆಟಗೇರಿ ಸರ್ಕಲ್ ಅಷ್ಟು ವಾಲ್ಮೀಕಿ ಮಾಡ್ತಾರೆ ಸರ್. ಅವ ಅಲ್ಲಿ ನಾಲ್ಕು ಕಚೇರಿಗೆ ಹೋಗ್ತಾನೆ. ಒಬ್ಬರು ಬೆಟಗೇರಿ ನಾಲ್ಕು ಕಚೇರಿ ನೋಡ್ತಾರೆ. ಮತ್ತೆ ಆಮೇಲೆ ಗದಗ ಇದ್ರು ಸರ್, ವಸ್ತ್ರದ ವಿಜಯಲಕ್ಷ್ಮಿ ವಸ್ತ್ರ ಇದು ಅವರು ACHನಾಗ ಇದ್ದಾರೆ ಸರ್. ಗದಗ ನಾಲ್ಕು ಕಚೇರಿ ಅವ್ರು ನೋಡ್ತಾರೆ. ಯಾಕೆ ಅಂದ್ರೆ 2 ಪೋಸ್ಟ್ ಅವ ಸರ್. ಅಂದ್ರೆ ಸಿಟಿದು ಗ್ರೇಡ್ 2 ಅವರಿಗೆ ಬರುತ್ತೆ ಸರ್. ಏನು ಸರ್? ವಿಜಯಲಕ್ಷ್ಮಿ ವಸ್ತ್ರ ಸರ್, ಜಯಲಕ್ಷ್ಮಿ ವಸ್ತ್ರ ಸರ್. ವಾಲ್ಮೀಕಿ ಹೇಳ್ರಿ. ಇವರು ವಾಲ್ಮೀಕಿ ಅವ್ರು ನೋಡ್ತಾರೆ ಸರ್. ಒಂದು ಬಿರಿಯಾನಿ ಕೊಡಿ. ಫುಡ್ ಏನು ಯಜಮಾನ? ಮೊನ್ನೆ ಬಿಸಿಯರಿಗೆ ಹೋಗಿದ್ದೆ. ಏನು ಮಾಡ್ಯಾರ? ಇದು ಮಾಡಿದ್ವಿ ರೀ. ಮಾಡ್ತೀರಾ? ಬುಕ್ ಕೀಪಿಂಗ್ ಅಲ್ಲ ಸರ್, ಅಂದ್ರೆ ನಮ್ದು ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಇದು ಮಾಡ್ತೀವಲ್ಲ ಸರ್, ಭೂಮಿ ಸೆಂಟರ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.